Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವನ್ನ ಖರೀದಿ ಮಾಡಿ ನಿಮ್ಮ ಮುಂಬರುವಂತಹ PSI ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ನಿಮ್ಮ ವಿಳಾಸವನ್ನು ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ನಾನ್ ನಿಮ್ಗೆ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ನಾವು ಕಲಿತಾ ಹೋಗೋಣ. ಈಗ ನಾನು ನಿಮ್ಗೆ ಒಂದು ಪ್ಯಾರಾಗ್ರಾಫ್ ಅನ್ನು ತೋರಿಸ್ತಾ ಇದ್ದೀನಿ. ಈ ಪ್ಯಾರಾಗ್ರಾಫ್ ನ ಈಗ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡಬೇಕಾಗಿದೆ. ಓಕೆ, ಹೀಗಿದೆ. Forest fire is the uncontrolled fire that destroys large parts of the forest. They are a threat to the fauna and flora and destroy the biodiversity and the ecology of a region. Forest fire causes imbalances in nature and endangers biodiversity by destroying habitats and precious life. Incidents of forest fires have increased in recent years. The main reason for this is climate change fueled by anthropogenic activity. About 21.40% of forest cover in India is prone to fires according to 2019 report by the Forest Survey of India that demand urgent action. Okay, ಹೀಗಿದೆ. ಓಕೆನಾ? ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಅದಕ್ಕೂ ಮುನ್ನ ಸಪೋಸ್ ನೀವೇನಾದ್ರೂ ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ಕೊಡೋದಕ್ಕೂ ಮುನ್ನ ನೀವು ಟ್ರೈ ಮಾಡ್ತೀರಾ ಅಥವಾ ಹೇಗೆ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ನೋಡೋಣ ಅಂತ ನಿಮ್ಗೆ ಅನ್ನಿಸಿದಲ್ಲಿ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನೀವು ಟ್ರೈ ಮಾಡಬಹುದು. ಸಪೋಸ್ ಇದರ ಎಕ್ಸ್ಪ್ಲನೇಷನ್ ಕೇಳ್ತೀರಾ ಅನ್ನೋ ಹಾಗಿದ್ರೆ ನಾನು ಈಗ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೂ ಪ್ರತಿಯೊಂದು ವೊಕ್ಯಾಬ್ಯುಲರಿಯನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಫಾರೆಸ್ಟ್ ಅಂತ ಹೇಳಿದ್ದಾರೆ, ಕಾಡು ಅಂತ ತಗೊಳ್ಳೋಣ. ಫೈರ್ ಬೆಂಕಿ, ಅನ್ಕಂಟ್ರೋಲ್ಡ್ ಅಂತ ಹೇಳಿದ್ದಾರೆ. ಕಂಟ್ರೋಲ್ ಅಂತಂದ್ರೆ ನಿಯಂತ್ರಣ, ಅನ್ಕಂಟ್ರೋಲ್ಡ್ ಅಂತಂದ್ರೆ ಅನಿಯಂತ್ರಣ ಅಥವಾ ಅನಿಯಂತ್ರಿತ, ಹೀಗೆ ತಗೊಳ್ಬಹುದು. ಫೈರ್ ಅಗೇನ್ ಬೆಂಕಿ. ದ್ಯಾಟ್ ಅಂತ ಹೇಳಿದ್ದಾರೆ. ನಾನು ನಮ್ಮ ಹಿಂದಿನ ವಿಡಿಯೋಲ್ಲೂ ತಿಳಿಸಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ ಅಷ್ಟೇ ಇದು ಬರೋದು, ಕನ್ನಡದಲ್ಲಿ ಬರೋದಿಲ್ಲ. ಇದ್ರ ಅರ್ಥ ಏನು ಅಂತಂದ್ರೆ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಆಗಿ ಇಲ್ಲ ಪರ್ಟಿಕ್ಯುಲರ್ ಆಗಿ ಏನೋ ಅದ್ ಕ್ರಿಯೆ ನಡೆಸ್ತಾ ಇರುತ್ತೆ, ಅದೇನು ಅಂತ ಹೇಳೋದು. ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳುವಾಗ ದ್ಯಾಟ್ ನ ಇಂಗ್ಲಿಷ್ ನಲ್ಲಿ ಬಳಸ್ತೀವಿ, ಇದು ಕನ್ನಡದಲ್ಲೂ ಬರೋದಿಲ್ಲ. ಡೆಸ್ಟ್ರಾಯ್ಸ್ ಅಂತ ಹೇಳಿದ್ದಾರೆ. ಡೆಸ್ಟ್ರಾಯ್ ಅಂತಂದ್ರೆ ಹಾಳು ಮಾಡು, ನಾಶ ಮಾಡು ಅಂತ. ಡೆಸ್ಟ್ರಾಯ್ಸ್ ಸದ್ಯಕ್ಕೆ ನಾಶ ಅಂತ ತಗೊಳ್ತಾ ಇದ್ದೀನಿ. ಲಾರ್ಜ್ ದೊಡ್ಡ. ಪಾರ್ಟ್ಸ್ ಅಂತ ಹೇಳಿದ್ದಾರೆ, ಭಾಗಗಳು ಅಂತ ತಗೊಳ್ಬೇಕು. ಆಫ್ ದ ಫಾರೆಸ್ಟ್ ಕಾಡಿನ. ಓಕೆನಾ, ಫೈನ್. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚು ಅಂತ ಕೇಳಿರ್ತೀರಲ್ವಾ, ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಿರೋದು. ಈ ಒಂದು ಬೆಂಕಿ ಅನಿಯಂತ್ರಿತ ಬೆಂಕಿಯಾಗಿದೆ ಹಾಗೂ ಇದು ಕಾಡಿನ ಹೆಚ್ಚಿನ ಭಾಗಗಳನ್ನ ನಾಶ ಮಾಡುತ್ತೆ, ಹೀಗೆ ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದು ಅಂತ ಈಗ ನೋಡೋಣ. ಮೊದಲನೇದಾಗಿ ಈ ಕಾಡಿನ ಬೆಂಕಿ ಏನಿದೆ ಇದು ಅನಿಯಂತ್ರಿತ ಬೆಂಕಿ. ಫಸ್ಟ್ ನಾವ್ ಇದನ್ನ ಬರಿಬೇಕು. ಅದಾದ್ಮೇಲೆ ಇದು ಏನ್ ಮಾಡುತ್ತೆ ಅಂತ ಬರಿಬೇಕಾಗತ್ತೆ. ಸೊ ಫಸ್ಟ್ ಇದು ಬರೆಯೋಣ. ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚು ಅಂತ ತಗೊಳ್ಳಿ, ಪರವಾಗಿಲ್ಲ. ಕಾಡಿನ ಬೆಂಕಿಯು, ದಿಸ್ ಇಸ್ ಮಚ್ ಬೆಟರ್. ಕಾಡಿನ ಬೆಂಕಿಯು ಏನಂತೆ, ಅನಿಯಂತ್ರಿತ ಬೆಂಕಿಯಾಗಿದ್ದು. ನೋಡಿ, ಆಗ್ಲೇ ನಾನು ದ್ಯಾಟ್ ನ ಬಗ್ಗೆ ಹೇಳ್ತಾ ಇದ್ದೆ, ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿದ್ರೆ ಅಂತ. ಸೊ ಈ ಆಗಿದ್ದು ಅಂದ್ರೆ ಈ ದಟ್ಟೆ. ಓಕೆನಾ, ಇದಾಗಿದ್ದು ಏನ್ ಮಾಡುತ್ತಂತೆ, ಅದು ಕಾಡಿನ ದೊಡ್ಡ ಭಾಗಗಳನ್ನು ಡೆಸ್ಟ್ರಾಯ್ಸ್ ಅಂತ ಕೊಟ್ಟಿದ್ದಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಹಾಗಾಗಿ ಇದನ್ನ ಹೀಗೆ ತಗೊಳ್ಬೇಕು, ನಾಶಪಡಿಸುತ್ತದೆ. ಹಿಂದೆನೂ ಆಗಿತ್ತು,
ಈಗಲೂ ಆಗ್ತಿದೆ, ಫ್ಯೂಚರಲ್ಲೂ ಕೂಡ ಇದಾಗ್ತಾನೆ ಇರುತ್ತೆ. ಸೊ ಇಟ್ಸ್ ಎ ಯೂನಿವರ್ಸಲ್ ಟ್ರೂತ್. ಹಾಗಾಗಿ ಇದನ್ನ ನಾಶಪಡಿಸಿದೆ ಅಂತ ತಗೊಂಡ್ರೆ ತಪ್ಪಾಗುತ್ತೆ, ನಾಶಪಡಿಸುತ್ತದೆ ಅಂತ ತಗೊಂಡ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಇರುತ್ತೆ. ನಾಶಪಡಿಸಲಿದೆ ಅಂದ್ರೂ ಕೂಡ ತಪ್ಪಾಗುತ್ತದು. ಓಕೆನಾ? ಸೊ ಇದಾಗಿತ್ತು ಮೊದಲನೇ ವಾಕ್ಯ. ಈಗ ನಾನು ಎರಡನೇ ವಾಕ್ಯದೆಡೆಗೆ ಹೊರಟಿದ್ದೀನಿ. ಹೀಗಿದೆ ಎರಡನೇ ವಾಕ್ಯ. ದೇ, ಅವು, ಆರ್ ಅ ಥ್ರೆಟ್. ಆರ್ನ ಬಳಕೆ ಯಾಕಾಗಿದೆ ಅಂತ ಆಮೇಲೆ ಹೇಳ್ತೀನಿ. ಥ್ರೆಟ್ ಅಂತ ಅಂದ್ರೆ ಭಯ ಹುಟ್ಟಿಸೋದು ಅಥವಾ ಅಪಾಯವನ್ನ ಮಾಡುವಂಥದ್ದು ಅಂತ. ಸೊ ಇಲ್ಲಿ ಥ್ರೆಟ್ ಅನ್ನೋದನ್ನ ಅಪಾಯ ಅಂತ ತಗೊಳ್ತಾ ಇದ್ದೀನಿ. ಯಾರ್ಯಾರಿಗೆ ಅಪಾಯ ಮಾಡುತ್ತಂತೆ ನೋಡಿ. ಫೌನಾ ಅಂತ ಕೊಟ್ಟಿದ್ದಾರೆ, ಹೀಗಂದ್ರೆ ಪ್ರಾಣಿ ಸಂಕುಲ ಅಂತ. ಅಂಡ್ ಮತ್ತು ಫ್ಲೋರಾ ಅಂತ ಕೊಟ್ಟಿದ್ದಾರೆ, ಹೀಗಂದ್ರೆ ಸಸ್ಯ ಸಂಕುಲ. ಪ್ರಾಣಿ ಮತ್ತು ಸಸ್ಯ ಸಂಕುಲ ಹೀಗೆ ತಗೊಳ್ಳೋಣ ವಾಕ್ಯದಲ್ಲಿ. ಅಂಡ್ ಅಂತಿದೆ, ಮತ್ತು ಅಂತ ಇನ್ನೊಮ್ಮೆ ತಗೊಳ್ಳೋಣ. ಡೆಸ್ಟ್ರಾಯ್, ನಾಶ. ದ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂತಂದ್ರೆ ಜೀವ ವೈವಿಧ್ಯತೆ. ಓಕೆ. ಅಂಡ್ ದಿ ಎಕೋಲಜಿ ಆಫ್ ಅ ರೀಜನ್. ಎಕೋಲಜಿ ಅಂತಂದ್ರೆ ಪರಿಸರ. ಆಫ್ ಅ ರೀಜನ್ ಅಂತ ಹೇಳಿದ್ದಾರೆ, ಪ್ರದೇಶದ ಅಂತ ಹೇಳಬಹುದು. ಓಕೆ ಫೈನ್. ಸೊ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗ್ತಿದೆ. ಏನ್ ಹೇಳ್ತಾ ಇದ್ದಾರೆ? ಅವು ಯಾವು? ಈ ಕಾಡಿನ ಬೆಂಕಿ ಇದೆ ಅಲ್ವಾ, ಅದು ಏನಂತೆ ಪ್ರಾಣಿ ಮತ್ತು ಸಸ್ಯ ಸಂಕುಲಗಳಿಗೆ ಅಪಾಯವನ್ನು ಉಂಟು ಮಾಡುತ್ತೆ. ಮತ್ತೆ ಇದು ಒಂದು ಪ್ರದೇಶದ ಜೀವ ವೈವಿಧ್ಯತೆ ಹಾಗೂ ಪರಿಸರವನ್ನು ಕೂಡ ನಾಶ ಮಾಡುತ್ತೆ. ಇಲ್ಲಿ ಅಗೇನ್ ಎರಡು ವಿಷಯ. ಒಂದು, ಪ್ರಾಣಿ ಮತ್ತು ಸಸ್ಯ ಸಂಕುಲಕ್ಕೆ ಅಪಾಯ ಮಾಡೋದು, ಇದು ಮೊದಲನೇದು, ಫಸ್ಟ್ ಇದನ್ನ ಬರೀಬೇಕು. ಎರಡನೇದು, ಜೀವ ವೈವಿಧ್ಯತೆ ಮತ್ತು ಪರಿಸರವನ್ನು ಹಾಳು ಮಾಡೋದು, ಅಂದ್ರೆ ಒಂದು ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಪರಿಸರವನ್ನ ಹಾಳು ಮಾಡೋದು, ಇದು ಎರಡನೇದು. ಓಕೆ. ಇಲ್ಲಿನ ಸಬ್ಜೆಕ್ಟ್ ಏನು ಅಂತಂದ್ರೆ ಅವು ಯಾವು? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಈ ಕಾಡಿನ ಬೆಂಕಿ ಬಗ್ಗೆ, ಅದೇನ್ ಮಾಡತ್ತೆ? ಹಾಳು ಮಾಡತ್ತೆ. ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ಹಾಗಾಗಿ ಹೀಗೆ ತಗೊಳ್ಬೇಕು. ಅವು ಮೊದಲನೇ ಭಾಗವನ್ನ ಬರಿತಾ ಇದ್ದೀನಿ ನಾನು. ಪ್ರಾಣಿ ಸಂಕುಲ ಹೀಗಾದ್ರೂ ತಗೊಳ್ಳಿ, ಅಥವಾ ಪ್ರಾಣಿ ಮತ್ತು ಸಸ್ಯ ಸಂಕುಲ ಹೀಗಾದ್ರೂ ತಗೊಳ್ಳಿ. ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲವನ್ನು ಸಸ್ಯ ಸಂಕುಲಕ್ಕೆ ಅಂತ ತಗೊಂಡ್ರೆ ಬೆಟರ್ ಇರುತ್ತೆ. ಬಿಕಾಸ್ ಟೂ ನ ಬಳಕೆ ಮಾಡಿದ್ದಾರೆ. ಟೂ ಅಂದ್ರೆ ಕೆ, ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಸಸ್ಯ ಸಂಕುಲಕ್ಕೆ ಏನ್ ಮಾಡುತ್ತಿದ್ದು? ಅಪಾಯವನ್ನು ಉಂಟು ಮಾಡುತ್ತದೆ. ಓಕೆನಾ? ಮೊದಲನೇ ಭಾಗ ಮುಗೀತು. ಇಲ್ಲಿ ಒಂದು ಕಂಜಂಕ್ಷನ್ ಇದೆ, ಅದೇ ಏನು? ಅಂಡ್. ಎರಡನೇ ಭಾಗಕ್ಕೂ ಹೋಗೋ ಮುನ್ನ ಅದನ್ನ ತಗೊಳ್ಳೇಬೇಕು. ಹೀಗೆ ಮತ್ತು ಇನ್ನೇನಾಗುತ್ತಂತೆ? ಅ ರೀಜನ್ ಅಂತ ಕೊಟ್ಟಿದ್ದಾರೆ. ನಾನು ನಮ್ಮ ಹಿಂದಿನ ಸೆಷನ್ಸ್ ನಲ್ಲಿ ನಿಮ್ಗೆ ಹೇಳಿದ್ದೆ, ಅ ಅಂತಂದ್ರೆ ಒಂದು ಅಂತ ತಗೊಳ್ತೀವಿ ಅಂತ. ಒಂದು ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಇನ್ನೊಂದೇನು? ಪರಿಸರ. ಪರಿಸರವನ್ನು ಏನ್ ಮಾಡುತ್ತೆ? ಹಾಳು ಮಾಡುತ್ತೆ ಅಥವಾ ನಾಶ ಮಾಡುತ್ತೆ. ನಾಶ ಮಾಡುತ್ತದೆ. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡ್ಬೇಕಾಗುತ್ತೆ. ಸೊ ಎರಡು ಸಪರೇಟ್ ಆಗಿದ್ದಂಥವನ್ನ ಹೀಗೆ ತಗೊಂಡಿದ್ದೀನಿ. ಇಲ್ಲಿ ಪ್ರಾಣಿ ಮತ್ತು ಸಸ್ಯ ಸಂಕುಲ, ಇಲ್ಲಿ ಒಂದು ಪ್ರದೇಶ. ಓಕೆ. ಇಲ್ಲಿನ ವಿಷಯವೇ ಅವು ಇದಾಗಿತ್ತು. ಇಲ್ಲಿ ಸಪರೇಟ್ ಇದೆ, ವರ್ಬ್ ಮತ್ತೆ ಆಬ್ಜೆಕ್ಟ್. ಇಲ್ಲೂ ಕೂಡ ಸಪರೇಟ್ ಇದೆ. ಇಲ್ಲಿ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಅಪಾಯ ಇಷ್ಟು ಕೂಡ ಏನಾಗುತ್ತೆ ಅಂತಂದ್ರೆ ಆಬ್ಜೆಕ್ಟ್ ಆಗುತ್ತೆ. ಉಂಟು ಮಾಡುತ್ತದೆ ಅನ್ನೋದೇ ಇಲ್ಲಿನ ಕ್ರಿಯಾಪದ. ಎರಡನೇ ವಾಕ್ಯಕ್ಕೆ ಬಂದಾಗ ಪ್ರದೇಶ, ಜೀವ ವೈವಿಧ್ಯತೆ, ಪರಿಸರ ಇಷ್ಟು ಕೂಡ ಇಲ್ಲಿನ ಆಬ್ಜೆಕ್ಟ್ ಆಗುತ್ತೆ. ನಾಶ ಮಾಡುತ್ತದೆ ಅನ್ನೋದು ವರ್ಬ್ ಆಗುತ್ತೆ. ನಾನಿಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಈ ಒಂದು ಫಾರ್ಮುಲಾನ ಬಳಸಿ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಇಸ್ ದಿಸ್ ಕ್ಲಿಯರ್? ಓಕೆ, ಅರ್ಥ ಆಗಿದ್ಯಾ? ಮುಂದಿನ ವಾಕ್ಯಕ್ಕೆ ಹೋಗೋಣ. ಅದಕ್ಕೂ ಮುನ್ನ ವೇದಾಂತ್ ಪಾಠಶಾಲೆಯ ಕಡೆಯಿಂದ ನವೆಂಬರ್ 11ನೇ ತಾರೀಕಿನಿಂದ ಮತ್ತೊಮ್ಮೆ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಸೀರೀಸ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಸಪೋಸ್ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತಿದ್ದಲ್ಲಿ ಇವತ್ತೇ ಜಾಯಿನ್ ಆಗಿ ನಿಮ್ಮ 402 PSI ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ
ತಯಾರಿಯನ್ನು ನಡೆಸ್ಕೊಳ್ಳಿ. ನೀವು ಬರೆಯೋ ಪ್ರತಿಯೊಂದು ಆನ್ಸರ್ಸ್ ಅನ್ನು ಕೂಡ ನಾನು ಕರೆಕ್ಟ್ ಮಾಡಿ ಕೊಡ್ತೀನಿ, ಹಾಗೂ ಪ್ರತಿಯೊಂದು ಕ್ವೆಶ್ಚನ್ ಪೇಪರಿಗೂ ಆನ್ಸರ್ ಕೀಸ್ ನ ಪ್ರೊವೈಡ್ ಮಾಡಲಾಗುತ್ತೆ. ನೀವು ಇದಕ್ಕೆ ಜಾಯಿನ್ ಆಗೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ಮಾಕ್ ಟೆಸ್ಟ್ಗೆ ಎನ್ರೋಲ್ ಆಗಬಹುದು. ಮುಂದಿನ ವಾಕ್ಯ ಹೀಗಿದೆ: ಫಾರೆಸ್ಟ್ ಫೈರ್, ಕಾಡಿನ ಬೆಂಕಿ. ಕಾಸಸ್ ಅಂತ ಕೊಟ್ಟಿದ್ದಾರೆ, ಪರಿಣಾಮ ಬೀರು ಹೀಗೆ ತಗೊಳ್ತಾ ಇದ್ದೀನಿ. ಇಂಬ್ಯಾಲೆನ್ಸಸ್, ಬ್ಯಾಲೆನ್ಸ್ ಅಂದ್ರೆ ಸಮತೋಲನ, ಇಂಬ್ಯಾಲೆನ್ಸ್ ಅಂತಂದ್ರೆ ಅಸಮತೋಲನ. ಓಕೆ, ಇನ್ ನೇಚರ್, ಪರಿಸರದಲ್ಲಿ, ಅಂಡ್ ಮತ್ತು ಎಂಡೇಂಜರ್ಸ್ ಅಂತ ಹೇಳಿದ್ದಾರೆ. ಎಂಡೇಂಜರ್, ಡೇಂಜರ್ ಎಲ್ಲ ಒಂದೇ, ಅಪಾಯ. ಬಯೋಡೈವರ್ಸಿಟಿ ಈಗಲಷ್ಟೇ ಬರೆದ್ವಿ ನಾವು, ಜೀವ ವೈವಿಧ್ಯತೆ ಅಂತ ಮತ್ತೊಮ್ಮೆ ಬರೆಯೋದಿಲ್ಲ. ಬೈ ಡೆಸ್ಟ್ರಾಯಿಂಗ್, ಡೆಸ್ಟ್ರಾಯಿಂಗ್ ನಾಶ, ಬೈ ಡೆಸ್ಟ್ರಾಯಿಂಗ್ ಅಂತ ಇರೋದ್ರಿಂದ ನಾಶಪಡಿಸುವ ಮೂಲಕ. ಓಕೆ, ಹೀಗೆ ತಗೊಳ್ಬೇಕು. ಹ್ಯಾಬಿಟೇಟ್ಸ್ ಅಂತ ಹೇಳಿದ್ದಾರೆ. ಹ್ಯಾಬಿಟೇಟ್ಸ್ ಅಂತಂದ್ರೆ ಆವಾಸ ಸ್ಥಾನಗಳು. ಬರ್ಕೊಳ್ಳಿ, ಗೊತ್ತಿಲ್ಲ ಅಂತಂದ್ರೆ ಇಂಪಾರ್ಟೆಂಟ್ ಇದು. ಆವಾಸ ಸ್ಥಾನಗಳು. ಅಂಡ್ ಮತ್ತು ಪ್ರೀಶಿಯಸ್ ಲೈಫ್ ಅಂತ ಕೊಟ್ಟಿದ್ದಾರೆ. ಪ್ರೀಶಿಯಸ್ ಅಂತಂದ್ರೆ ಅಮೂಲ್ಯವಾದ, ಲೈಫ್ ಜೀವನ. ಓಕೆ, ಸೊ ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮಾತಾಡ್ತಾ ಇರೋದು ಈ ಕಾಡಿನ ಬೆಂಕಿಯಿಂದ ಆಗುವಂತಹ ಪರಿಣಾಮಗಳೇನು, ಏನೇನ್ ಪರಿಣಾಮ ಬೀರುತ್ತೆ. ಪರಿಸರದಲ್ಲಿ ಅಸಮತೋಲನವನ್ನ ಉಂಟು ಮಾಡುತ್ತೆ, ಹಾಗೂ ಇದು ಅಪಾಯವನ್ನ ಸೃಷ್ಟಿ ಮಾಡುತ್ತೆ. ಯಾರ್ಯಾರಿಗೆ? ಆವಾಸ ಸ್ಥಾನಗಳಿಗೆ, ಹಾಗೂ ಅಮೂಲ್ಯವಾದ ಜೀವನವನ್ನ ನಾಶ ಮಾಡೋ ಮುಖಾಂತರ ಅಪಾಯವನ್ನ ಸೃಷ್ಟಿ ಮಾಡುತ್ತೆ ಹೀಗೆ ಹೇಳಿದ್ದಾರೆ. ಸೊ ಬರೆಯೋಣ, ಇದನ್ನ ಹೇಗೆ ಬರೆಯೋದು ನೋಡ್ಕೊಳ್ಳಿ. ಕಾಡಿನ ಬೆಂಕಿಯು ಎಲ್ಲಿ? ಪರಿಸರದಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ. ನಾನಿಲ್ಲಿ ಕಾಸಸ್ ಅನ್ನೋದನ್ನ ಬದಲಾಯಿಸಿದ್ದೀನಿ, ಉಂಟು ಮಾಡುತ್ತದೆ ಅಂತ ತಗೊಂಡಿದ್ದೀನಿ. ಓಕೆ, ಮತ್ತು ಇನ್ನೇನ್ ಮಾಡುತ್ತೆ ಅದು? ಏನೇನನ್ನ ನಾಶ ಮಾಡುತ್ತೆ ಅಂತ ಬರಿತಾ ಇದ್ದೀನಿ. ಆವಾಸ ಸ್ಥಾನಗಳನ್ನು, ಅದರ ಜೊತೆಯಲ್ಲಿ ಇನ್ನೇನು? ಅಮೂಲ್ಯವಾದ ಜೀವನವನ್ನು ಏನ್ ಮಾಡುತ್ತೆ? ನಾಶ ಮಾಡುತ್ತೆ. ನಾಶಪಡಿಸುವ ಮೂಲಕ, ನಾಶಪಡಿಸುವ ಮೂಲಕ ಅಪಾಯವನ್ನ ಉಂಟು ಮಾಡುತ್ತೆ. ಅದನ್ನ ಬರಿತಾ ಇದ್ದೀನಿ. ಅಪಾಯವನ್ನು ಉಂಟು ಮಾಡುತ್ತದೆ. ಓಕೆ, ಸೊ ಎಸ್, ಇಲ್ಲಿಗೆ ನಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ನೋಡ್ಕೊಳ್ಳಿ, ಕಾಡಿನ ಬೆಂಕಿಯೇ ನಮ್ಮ ವಿಷಯವಾಯ್ತು. ಇಲ್ಲಿ ಎರಡು ಬೇರೆ ಬೇರೆ ವಿಷಯಗಳಿದೆ. ವಿಷಯ ಅಂತಂದ್ರೆ ಸಬ್ಜೆಕ್ಟ್ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಮಾತಾಡ್ತಾ ಇರೋದು ಒಂದು ಪರಿಸರದ ಬಗ್ಗೆ, ಮತ್ತೊಂದು ಆವಾಸ ಸ್ಥಾನ ಮತ್ತು ಅಮೂಲ್ಯವಾದ ಜೀವನ. ಸೊ ಹಾಗಾಗಿ ಇದು ಮೊದಲನೇದು, ಇದು ಎರಡನೇದು. ಇವೆರಡಕ್ಕೂ ಕೂಡ ಇರೋದು ಒಂದೇ ಸಬ್ಜೆಕ್ಟ್. ಅದೇನು ಅಂತಂದ್ರೆ ಕಾಡಿನ ಬೆಂಕಿ. ಓಕೆ, ಸೊ ಇಲ್ಲಿ ನಾನು ತೋರಿಸಿದೀನಿ ಆಬ್ಜೆಕ್ಟ್ ಮತ್ತೆ ವರ್ಬ್ ಏನು ಅಂತ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಮ್ಮ ಆಬ್ಜೆಕ್ಟ್ ಆಯ್ತು. ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಇದು ನಮ್ಮ ಆಬ್ಜೆಕ್ಟ್ ಆಯ್ತು. ವರ್ಬ್ ಏನು? ಉಂಟು ಮಾಡೋದು ವರ್ಬ್ ಆಯ್ತು. ಸೊ ಹೀಗೆ ಸಿಂಗಲ್ ಸಬ್ಜೆಕ್ಟ್ ಇರುತ್ತೆ, ಅದರ ಆಬ್ಜೆಕ್ಟ್ ಮತ್ತೆ ವರ್ಬ್ ಎರಡೂ ಕೂಡ ಬೇರೆ ಬೇರೆ ಇರುತ್ತೆ. ಸರಿಯಾದ ಆಬ್ಜೆಕ್ಟ್ಗೆ ಅದೇ ವರ್ಬನ್ನ ಬರಿಬೇಕು. ನೀವು ಹಿಂದೆ ಮುಂದೆ ಮಾಡಿದ್ರಿ ಅಂತಂದ್ರೆ ತಪ್ಪಾಗುತ್ತೆ. ಆದ್ರೆ ಇಲ್ಲಿ ಇರುವಂತಹ ವರ್ಬ್ ಕ್ರಿಯಾಪದ ಒಂದೇ, ಉಂಟು ಮಾಡೋದು ಅಂತ. ಆಕ್ಚುಯಲ್ ನೋಡೋದಾದ್ರೆ ಅಸಮತೋಲನವನ್ನು ಉಂಟು ಮಾಡೋದು ವರ್ಬ್, ಇಲ್ಲಿ ನೋಡೋದಾದ್ರೆ ಅಪಾಯವನ್ನ ಉಂಟು ಮಾಡೋದು ವರ್ಬ್ ಆಗುತ್ತೆ. ಸೊ ಸಪ್ರೇಟ್ ಆಗಿ ಆಸ್ ಪರ್ ದ ಕ್ವೆಶ್ಚನ್ ತಗೊಳ್ಬೇಕಾಗತ್ತೆ. ಓಕೆನಾ, ಮುಂದಕ್ಕೆ ಹೋಗೋಣ. ಹೀಗಿದೆ ನಮ್ಮ ಲಾಸ್ಟ್ ಬಟ್ ಒನ್ ಸೆಂಟೆನ್ಸ್. ಮೇನ್ ರೀಸನ್, ಮೇನ್ ಮುಖ್ಯ, ರೀಸನ್ ಕಾರಣ, ಫಾರ್ ದಿಸ್ ಅಂತ ಹೇಳಿದ್ದಾರೆ, ಇದಕ್ಕೆ ಅಂತ ತಗೊಳ್ಬಹುದು. ಈಸ್ ಏನಂತೆ? ಕ್ಲೈಮೇಟ್ ಚೇಂಜ್, ಹವಾಮಾನ
ಬದಲಾವಣೆ. ಓಕೆ, ಫೀಲ್ಡ್ ಬೈ ಅಂತ ಹೇಳಿದ್ದಾರೆ, ಹೀಗಂದ್ರೆ ಉಂಟಾದ. ಓಕೆ, ಆಂಥ್ರೋಪೋಜೆನಿಕ್ ಮಾನವಜನ್ಯ ಆಕ್ಟಿವಿಟಿ ಚಟುವಟಿಕೆ. ಓಕೆನಾ? ಎಸ್. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಇದಕ್ಕೆ ಮುಖ್ಯ ಕಾರಣ ಏನಂತೆ, ಮಾನವಜನ್ಯ ಚಟುವಟಿಕೆಯಿಂದ ಆದಂತಹ ಈ ಒಂದು ಹವಾಮಾನ ಬದಲಾವಣೆ. ಹೇಗೆ ಬರೆಯೋದು? ಇದಕ್ಕೆ, ಯಾವುದಕ್ಕೆ? ನಾವು ಹಿಂದಿನ ವಾಕ್ಯದಲ್ಲಿ ನೋಡಿದ್ವಲ್ಲ, ಹೀಗೆ ತಗೊಂಡಿರೋದು. ಇದಕ್ಕೆ ಏನು ಕಾರಣ? ಮುಖ್ಯ ಕಾರಣ, ಸಾರಿ ಬರೀ ಕಾರಣ ಅಲ್ಲ, ಇದಕ್ಕೆ ಮುಖ್ಯ ಕಾರಣ ಯಾರ ಚಟುವಟಿಕೆ? ಮಾನವಜನ್ಯದಿಂದ. ಯಾಕೆ ದಿಂದ? ಬೈ ಕೊಟ್ಟಿದ್ದಾರೆ ನೋಡಿ, ಹಾಗಾಗಿ ಮಾನವಜನ್ಯದಿಂದ ಉಂಟಾದ ಏನಾಗಿದೆ? ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡಲಾಗಿದೆ. ಓಕೆನಾ? ಮುಂದಕ್ಕೆ ಹೋಗೋಣ. ಕೊನೆಯ ವಾಕ್ಯ ಹೀಗಿದೆ, ಅಬೌಟ್, ಸುಮಾರು, ಪರ್ಸೆಂಟೇಜ್ ಹೀಗೆ ತಗೊಳ್ತೀವಿ. ಫಾರೆಸ್ಟ್ ಕವರ್ ಅಂತ ಹೇಳಿದ್ದಾರೆ, ಕಾಡು, ಕವರ್ ಆವರಿಸು, ಇನ್ ಇಂಡಿಯಾ, ಭಾರತದಲ್ಲಿ, ಈಸ್ ಪ್ರಾನ್ ಅಂತ ಹೇಳಿದ್ದಾರೆ, ಹೀಗಂದ್ರೆ ಪೀಡಿತ ಅಂತ ತಗೊಳ್ಬಹುದು. ಟು ಫೈರ್ಸ್, ಬೆಂಕಿಗೆ, ಅಕಾರ್ಡಿಂಗ್, ಪ್ರಕಾರ. 2019 ಹೀಗೆ ತಗೊಳ್ತೀರಾ. ಟು ರಿಪೋರ್ಟ್ ಅಂತ ಹೇಳಿದ್ದಾರೆ, ಇದು ಇಲ್ಲಿಗೆ ಬರುತ್ತೆ. ವರದಿಯ ಹೀಗೆ ತಗೊಳ್ತೀವಿ. ಬೈ ದ ಫಾರೆಸ್ಟ್ ಸರ್ವೆ, ಅರಣ್ಯ ಸರ್ವೆ ಸಮೀಕ್ಷೆ ಆಫ್ ಇಂಡಿಯಾ, ಭಾರತದ, ದಟ್ ಈಸ್ ಬೆಟರ್. ದಟ್ ಡಿಮಾಂಡ್ ಅಂತಂದ್ರೆ ಕೋರಿಕೆ. ಅರ್ಜೆಂಟ್ ಅಂತ ಹೇಳಿದ್ದಾರೆ, ತುರ್ತು. ಆಕ್ಷನ್. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಒಬ್ರು ಯಾರು? ಅರಣ್ಯ ಸಮೀಕ್ಷೆ. ಇವರು ಯಾವ ದೇಶಕ್ಕೆ ಸಂಬಂಧಿಸಿರೋರು? ನಮ್ಮ ಭಾರತಕ್ಕೆ ಸಂಬಂಧಿಸಿರೋರು. ಇವ್ರೇನ್ ಮಾಡಿದ್ದಾರೆ, ಒಂದು ವರದಿಯನ್ನ 2019ರಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ನಮ್ಮ ಭಾರತದಲ್ಲಿ ಸುಮಾರು 21.40% ಕಾಡು ಏನಾಗಿದೆಯಂತೆ, ಬೆಂಕಿಗೆ ಪೀಡಿತವಾಗಿ ಅದರಿಂದ ಆವರಿಸ್ಕೊಂಡ್ಬಿಟ್ಟಿದೆ. ಹಾಗೂ ಇದಕ್ಕೆ ತುರ್ತು ಕ್ರಮದ ಕೋರಿಕೆಯನ್ನು ಕೂಡ ಮಾಡಿದೆ, ಈ ಒಂದು ವರದಿಯ ಪ್ರಕಾರ. ಹೀಗೆ ಹೇಳಿದ್ದಾರೆ. ಹೇಗೆ ಬರೆಯೋದು ನೋಡ್ಕೊಳ್ಳಿ. 2019ರ ಯಾರು? ಭಾರತೀಯ ಅರಣ್ಯ ಸಮೀಕ್ಷೆಯಿಂದ ಬಂದ ವರದಿಯ ಪ್ರಕಾರ ಸುಮಾರು 21.40%, ಸುಮಾರು 21.40% ಭಾರತದಲ್ಲಿ ಸುಮಾರು 21.4% ಇಲ್ಲಿ ಬೇಡ, ಸ್ಟಾರ್ಟಿಂಗ್ ಅಲ್ಲೇ ತಗೊಳ್ಳೋಣ. 21.40% ಕಾಡು ಬೆಂಕಿಯ ಪೀಡಿತವಾಗಿ ಆವರಿಸಿದೆ. ಇಲ್ಲೊಂದು ಪಾಸ್ ಬೇಕಿದೆ. ಯಾಕೆ ಅಂತಂದ್ರೆ ಹೀಗಾಗಿದೆ, ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳಿಸೋದಕ್ಕೆ ಒಂದು ಪಾಸ್ ಬೇಕಿದೆ. ಆವರಿಸಿದೆ, ಇದಕ್ಕೆ ತುರ್ತು ಕ್ರಮದ ಏನಾಗಿದೆ? ಡಿಮಾಂಡ್ ಆಗಿದೆ, ಕೋರಿಕೆಯಾಗಿದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಮೊದಲನೇದಾಗಿ ರಿಪೋರ್ಟ್ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು, ಅದ್ರಲ್ಲಿ ಏನಿದೆ ಅದನ್ನ ಬರ್ದು ಅದಕ್ಕೆ ತಕ್ಕಂತೆ ಏನ್ ಮಾಡ್ಬೇಕಾಗಿದೆ ಅಂತ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ, ಹಾಗೆ ತಗೊಂಡಿದ್ದೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನ್ ನಿಮ್ ಜೊತೆ ಕಾಡ್ಗಿಚ್ಚು ಅಥವಾ ಫಾರೆಸ್ಟ್ ಫೈರ್, ಕಾಡಿನ ಬೆಂಕಿ, ಇದಕ್ಕೆ ಸಂಬಂಧಿಸಿದ ಹಾಗೆ ಡಿಸ್ಕಷನ್ ಮಾಡಿದೆ. ಇದರಲ್ಲಿ ಬಂದಂತಹ ವೊಕ್ಯಾಬ್ಯುಲರಿಯನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ದೀರಾ, ಹಾಗೂ ಇದು ನಿಮ್ಗೆ ನಿಮ್ಮ ಪರೀಕ್ಷೆಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಡೂ ಲೆಟ್ ಮೀ ನೋ
ಹೌ ವಾಸ್ ದ ಸೆಷನ್ ಇನ್ ದ ಕಮೆಂಟ್ ಸೆಕ್ಷನ್. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿತ್ತು ಸೆಷನ್, ನಿಮ್ಗೆ ಇಷ್ಟ ಆಯ್ತಾ ಹೇಗೆ ಅಂತ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಕ್ಯಾಬುಲರಿಗೆ ಸಂಬಂಧಿಸಿದ ಹಾಗೆ ಇಲ್ಲಿವರೆಗೂ 5 ಸೆಷನ್ಗಳು ಕಂಪ್ಲೀಟ್ ಆಗಿದೆ. ಸಬ್ಜೆಕ್ಟ್ ವೈಸ್ ವರ್ಡ್ಸ್ ನ ತಗೊಂಡ್ಬಂದು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಓಕೆ, ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸಿ ನೀವು ಪುಸ್ತಕವನ್ನ ಖರೀದಿ ಮಾಡಬಹುದು. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.